ಕೋಟಿ ಕೋಟಿ ದುಡ್ಡು ತುಂಬಿದ್ದ ಕಂಟೈನರ್ ಪಲ್ಟಿಯಾಗಿದೆ. ಆರ್ಬಿಐ ಬ್ಯಾಂಕ್ನಿಂದ ಹಣವನ್ನ ತರ್ತಾ ಇತ್ತು ಈ ಒಂದು ಕಂಟೈನರ್. ಇದರಲ್ಲಿ ಕೋಟಿ ಕೋಟಿ ಹಣ ಕೂಡ ಇತ್ತು. ಆದ್ರೆ ರಾಮನಗರದ ಬಿಡದಿ ಬಳಿ ಕಂಟೈನರ್ ಪಲ್ಟಿಯಾಗಿದೆ. ಮೈಸೂರಿನಿಂದ ಬೆಂಗಳೂರಿಗೆ ಈ ಹಣವನ್ನ ಕಂಟೈನರ್ ಮೂಲಕ ತರಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಬಿಡದಿಯ ಕಲ್ಲುಗೋಪಹಳ್ಳಿ ಬಳಿ ಕಂಟೈನರ್ ಪಲ್ಟಿಯಾಗಿದೆ. ಹೆದ್ದಾರಿ ಕಾಮಗಾರಿ ನಡೀತಾ ಇದ್ದ ಕಾರಣ ಕಂಟೈನರ್ ಪಲ್ಟಿಯಾಗಿದೆ ಅನ್ನುವ ಮಾಹಿತಿ ಸಿಕ್ಕಿದೆ. ತಿರುವಿನಲ್ಲಿ ನಿಯಂತ್ರಣಕ್ಕೆ ಸಿಗದೆ ಈ ಕಂಟೈನರ್ ಪಲ್ಟಿಯಾಗಿದೆ. ಆಲ್ರೆಡಿ ಸ್ಥಳಕ್ಕೆ ಆರ್ಬಿಐ ಅಧಿಕಾರಿಗಳು ಬಂದಿದ್ದಾರೆ. ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕ್ರೇನ್ ಮೂಲಕ ಈಗ ಆ ಒಂದು ಕಂಟೈನರ್ ಅನ್ನ ತೆರವುಗೊಳಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಸುಮಾರು 18 ಕಂಟೈನರ್ಗಳು ಬೆಂಗಳೂರಿನತ್ತ ಹೋಗ್ತಾ ಇದ್ವು. ಸಿಎಸ್ಎಫ್ ಪೊಲೀಸರ ಭದ್ರತೆಯಲ್ಲಿ ಬೆಂಗಳೂರಿಗೆ ಈ ಒಂದು ಕಂಟೈನರ್ ಹೋಗ್ತಾ ಇತ್ತು. ಆದ್ರೆ ಕಂಟೈನರ್ ಚಾಲಕ ಆ ಸಂದರ್ಭದಲ್ಲಿ ಅಂದ್ರೆ ಯಾವುದೇ ರೀತಿಯಲ್ಲೂ ಈ ಒಂದು ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇದ್ದಿದ್ದು ಗೊತ್ತಾಗದ ಕಾರಣ ಈ ಒಂದು ಕಂಟೈನರ್ ಪಲ್ಟಿ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಚಾಲಕ ಕೂಡ ಕೊಟ್ಟಿದ್ದಾರೆ. ಚಾಲಕನಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಗಾಯಾಳು ಚಾಲಕನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸ್ಥಳದಲ್ಲಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಬಿಗಿ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ಕೋಟಿ ಕೋಟಿ ದುಡ್ಡಿದ್ದಂತಹ ಈ ಒಂದು ಕಂಟೈನರ್ ಪಲ್ಟಿ ಆದಂತಹ ಒಂದು ಘಟನೆ ನಡೆದಿರೋದು. ಮೈಸೂರಿನಿಂದ ಬೆಂಗಳೂರಿಗೆ ಕಂಟೈನರ್ ಅಲ್ಲಿ ಹಣವನ್ನ ತರಲಾಗ್ತಾ ಇತ್ತು. ಆರ್ಬಿಐನಿಂದ ಈ ಒಂದು ಹಣವನ್ನ ತರಲಾಗ್ತಾ ಇತ್ತು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಈಗ ಕಂಟೈನರ್ ಮೇಲೆತ್ತುವಂತಹ ಪ್ರಯತ್ನ ಆಗ್ತಾ ಇದೆಯಾ? ಯಾಕಂದ್ರೆ ಏನೇ ಒಂದು ಸ್ವಲ್ಪ ಬಿದ್ರೂ ಕೂಡ ಜನ ಅಲ್ಲಿ ಬರ್ತಾರೆ. ಆದ್ರೆ ಇಲ್ಲಿ ಯಾವುದೇ ಹಣ ಹೊರಗಡೆ ಬಿದ್ದಿಲ್ವಾ? ಹೇಗೆ ನವಿತಾ, ಏನಂದ್ರೆ ಇದು ಯಾವುದೇ ಒಂದು ಹಣ ಕಂಟೈನರ್ ನಿಂದ ಹೊರಗಡೆಗೆ ಬಿದ್ದಿಲ್ಲ. ಯಾಕಂದ್ರೆ ಆ ಕಂಟೈನರ್ ಸುತ್ತ ಒಂದು ಬಿಗಿ ಒಂದು ಬಂದೋಬಸ್ತನ್ನ ಮಾಡಲಾಗಿತ್ತು. ಜೊತೆಗೆ ಆ ಕಂಟೈನರ್ ನನ್ನು ಕೂಡ ಸಾಕಷ್ಟು ಒಂದು ಭದ್ರತೆಯಲ್ಲಿ ಹಣವನ್ನ ಶೇಖರಣೆ ಮಾಡಲಾಗಿತ್ತು. ಏನಿದು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಬಿಡದಿ ಬಳಿಯ ಕಲಗೋಪಳ್ಳಿಯ ಒಂದು ಗ್ರಾಮದ ಬಳಿ ಒಂದು ಘಟನೆ ನಡೆದಿರುವಂತದ್ದು. ಹೆದ್ದಾರಿ ಕಾಮಗಾರಿ ನಡೀತಾ ಇರುವಂತಹ ಹಿನ್ನೆಲೆ ಚಾಲಕನಿಗೆ ರಸ್ತೆ ಮಾರ್ಗ ಸರಿಯಾಗಿ ಗೊತ್ತಾಗದಂತ ಹಿನ್ನೆಲೆಯಲ್ಲಿ ನಿಯಂತ್ರಣ ತಪ್ಪಿ ಈ ಒಂದು ಕಂಟೈನರ್ ಬಿದ್ದಿರುವಂತದ್ದು. ಒಟ್ಟು 18 ಕಂಟೈನರ್ಗಳ ಪೈಕಿ ಒಂದು ಕಂಟೈನರ್ ಈಗ ಬಿದ್ದಿರುವಂತದ್ದು. ಈಗಾಗಲೇ ಸ್ಥಳದಲ್ಲಿ ಸ್ಥಳೀಯ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಅಧಿಕಾರಿಗಳು ಸೇರಿದಂತೆ ಸಿಆರ್ಪಿಎಫ್ ಯೋಧರು ಕೂಡ ಭದ್ರತೆಯನ್ನ ವಹಿಸಿರುವಂತದ್ದು. ಸ್ಥಳದಲ್ಲಿ ಯಾವುದೇ ಒಂದು ಚಿತ್ರೀಕರಣಕ್ಕೂ ಕೂಡ ಅವಕಾಶ ಮಾಡದಂತೆ ಒಂದು ಭದ್ರತೆಯನ್ನ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಕಂಟೈನರ್ನ ಮೇಲೆತ್ತಿ ಮತ್ತೆ ಅದನ್ನ ಬೆಂಗಳೂರು ಕಡೆಗೆ ಸಾಗಿಸುವಂತ ಪ್ರಯತ್ನ ನಡೀತಾ ಇದೆ. ನವಿತಾ, ಅಂದ್ರೆ ಯಾಕಾಯ್ತು ಏನು ಅನ್ನೋದ್ರ ಬಗ್ಗೆ ಈಗ ಅಲ್ಲಿ ಪರಿಶೀಲನೆ ಆಗ್ತಾ ಇದೆ ಅಂತ ಹೇಳಿ. ಏನಾದ್ರು ಟ್ರಾಫಿಕ್ ಜಾಮ್ ಆಗಿತ್ತು? ಯಾಕಂದ್ರೆ ಇಷ್ಟು ದೊಡ್ಡ ದೊಡ್ಡ ಕಂಟೈನರ್ಗಳು ಏನಾದ್ರು ಒಂದು ಬಿದ್ದಂತ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗೋದು ಸಹಜ ಅಂತ ಹೇಳಿ ಎಲ್ಲ ಕಂಟೈನರ್ಗಳು ಹಾಗೆ ಸ್ಟಾಪ್ ಆಗಿತ್ತಾ? ವೆಹಿಕಲ್ಗಳೆಲ್ಲವೂ ಹೇಗೆ ಅಂತ? ನವಿತಾ, ಏನಂದ್ರೆ ಸರ್ವಿಸ್ ರಸ್ತೆಯಲ್ಲಿ ಒಂದು ಕಂಟೈನರ್ಗಳು ಒಂದು ಸಂಚಾರವನ್ನ ಬೆಳೆಸ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಎರಡು ಬದಿಯ ರಸ್ತೆಗಳು ಕೂಡ ಒಂದು ಯಾವುದೇ ಒಂದು ಸಮಸ್ಯೆ ಆಗಿಲ್ಲ. ಆದ್ರೆ ಇದು ಸರ್ವಿಸ್ ರಸ್ತೆಯಲ್ಲಿ ಆಗಿರುವಂತ ಕಾರಣ ಯಾವುದೇ ಒಂದು ಟ್ರಾಫಿಕ್ ಜಾಮ್ ಕೂಡ ಆಗಿಲ್ಲ. ಹಾಗೆ ರಸ್ತೆ ಅಗಲೀಕರಣ ಆಗ್ತಾ ಇರುವಂತ ಹಿನ್ನೆಲೆ, ಹೆದ್ದಾರಿ ಕಾಮಗಾರಿ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ಕಂಟೈನರ್ಗಳು ಪಕ್ಕದ ರಸ್ತೆಯಲ್ಲಿ ಚಾಲನೆ ಮಾಡ್ತಾ ಇದ್ವು. ಹಾಗಾಗಿ ಯಾವುದೇ ಒಂದು ಟ್ರಾಫಿಕ್ ಜಾಮ್ ಕೂಡ ಆಗಿಲ್ಲ. ಒಟ್ಟಾರೆ ಇದು ಮಧ್ಯ ರಸ್ತೆಯಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಒಂದು ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಹಾಗೆ ಜನಸಂದಣಿ ಕೂಡ ಜಾಸ್ತಿಯಲ್ಲಿ ಒಂದು ಸೇರ್ಕೊಳ್ತಾ ಇದ್ರು. ಆದ್ರೆ ಇದು ರಸ್ತೆಯ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ ನಡೆದಿರುವಂತ ಘಟನೆ ಆಗಿರೋದ್ರಿಂದ ಯಾವುದೇ ಒಂದು ಟ್ರಾಫಿಕ್ ಜಾಮ್ ಕೂಡ ಆಗಿಲ್ಲ. ನವಿತಾ, ಓಕೆ, ಫೈನ್. ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ.